ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಭಾರೀ ಅವಾಂತರ ಸೃಷ್ಟಿಸಿದ ವರ್ಷದ ಮೊದಲ ಮಳೆ. ಗುಡುಗು ಸಮೇತ ಬಿದ್ದ ಆಲಿಕಲ್ಲು ಮಳೆಗೆ ದ್ರಾಕ್ಷಿ, ದಾಳಿಂಬೆ ನಷ್ಟ. ಒಂದೇ ದಿನಕ್ಕೆ ಸುಸ್ತು ಹೊಡೆದು ಹೋದ ರೈತಾಪಿ ವರ್ಗ. ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ 57ನೇ ಹುಟ್ಟುಹಬ್ಬಕ್ಕೆ ಸಾರ್ವಜನಿಕರಿಗೆ ಭರ್ಜರಿ ಬಾಡೂಟ. ವೃದ್ಧಾಶ್ರಮದಲ್ಲೂ ಹೋಳಿಗೆ ಊಟ ಹಾಕಿಸಿ ವೃದ್ಧರಿಂದ ಸಚಿವರಿಗೆ ಹ್ಯಾಪಿ ಬರ್ತ್ಡೇ ಸಂದೇಶ. ರಕ್ಷಣಾ ಸಾಧನ ಮುಂಜಾಗ್ರತೆ ಇಲ್ಲದೆ ಗ್ರಾಮ ಪಂಚಾಯಿತಿ ಓವರ್ ಹೆಡ್ ಟ್ಯಾಂಕ್ ಸ್ವಚ್ಛ ಮಾಡಲು ಹೋಗಿ ಆರೋಗ್ಯ ಕೈಕೊಟ್ಟು ಆಪರೇಟರ್ ಸಾವು. ಪಿಡಿಒ ವಿರುದ್ಧ ಕಾನೂನು ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯ. ಯರುವಹಳ್ಳಿ ಗ್ರಾಮದಲ್ಲಿ ಜನಿಸಿದ 9ನೇ ಶತಮಾನದ ರಾಷ್ಟ್ರಕೂಟ ದೊರೆಯ ಆಸ್ಥಾನ ಪಂಡಿತರಾಗಿದ್ದ ಶ್ರೀ ಕುಮುದೆಂದು ಮುನಿಗಳಿಂದ ರಚಿತ ಸಿರಿ ಭೂವಲಯ ಕೃತಿ ಜಗತ್ತಿನಲ್ಲೇ ವಿಸ್ಮಯ ಗ್ರಂಥ. ಪ್ರೊಫೆಸರ್ ಸುಭಾಷ್ ಚಂದ್ರ. ವಾರ್ತೆಗಳ ವಿವರ. ನಿನ್ನೆ ಸಂಜೆ ಬಿದ್ದ ಗುಡುಗು ಸಹಿತ ಆಲಿಕಲ್ಲು ಮಳೆಗೆ ವಿದ್ಯುತ್ ಕಂಬಗಳು ಉರುಳಿದ್ದು, ತೆಂಗಿನ ಮರಗಳು, ವಿದ್ಯುತ್ ಕಂಬಗಳು ಮುರಿದು ದ್ರಾಕ್ಷಿ ತೋಟದ ಮೇಲೆ ಬಿದ್ದು, ಇನ್ನೇನು 20 ದಿನಕ್ಕೆ ಕಟಾವಿಗೆ ಬರಬೇಕಾಗಿದ್ದ ದ್ರಾಕ್ಷಿ ತೋಟ ನೆಲಕ್ಕುರುಳಿ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದೆ. ಆಲಿಕಲ್ಲು ಮಳೆಗೆ ದಾಳಿಂಬೆ, ದ್ರಾಕ್ಷಿ ಒಡೆದು ಬಾಯಿ ಬಿಟ್ಟುಕೊಂಡಿದೆ. ಇನ್ನು ಬಿದ್ದ ಮಳೆ ನೀರಿಗೆ ಭೂಮಿ ಅಷ್ಟೊಂದು ನೆನೆಯುತ್ತೋ ಇಲ್ವೋ, ಗುಡುಗು ಗಾಳಿ ಮಳೆಗೆ ರೈತನಂತೂ ತರಗುಟ್ಟಿ ಹೋಗುವಂತೆ ಮಾಡಿದೆ. ಬೇಸಿಗೆ ಬಂತು, ತಡ್ಕೊಳ್ಳಕ್ಕೆ ಆಗ್ತಿಲ್ಲ. ಯಾವಾಗ ಮಳೆ ಬಂದು ಭೂಮಿ ತಂಪಾಗುತ್ತೆ ಎಂದು ಗೊಣಗಿಕೊಳ್ಳುತ್ತಿದ್ದಂತೆ ನಿನ್ನೆ ಸಂಜೆ ಕರುಣಿಸಿದ. ಆದರೆ ಬಂದ ಮಳೆ ಭೂಮಿಯನ್ನ ಅದೆಷ್ಟು ತಂಪು ಮಾಡಿತೋ ಗೊತ್ತಿಲ್ಲ. ಆದರೆ ಮಳೆ ಆರ್ಭಟ, ಗುಡುಗು, ಮಿಂಚು ಬೀಸಿದ ಗಾಳಿಗೆ ರೈತರು ಬೆಳೆದ ದ್ರಾಕ್ಷಿ, ದಾಳಿಂಬೆ, ಗುಲಾಬಿ ತೋಟ, ವಿದ್ಯುತ್ ಕಂಬಗಳು ಬಿದ್ದು ಐರಾಣು ಮಾಡಿದ್ದು ಸತ್ಯ. ಮೋಡಗಳ ದಿಕ್ಕಿಯಿಂದ ಉಂಟಾದ ಕಿಡಿಮಿಂಚಿನ ರೂಪದಲ್ಲಿ ತೆಂಗಿನ ಮರಕ್ಕೆ ಅಪ್ಪಳಿಸಿದ ರಭಸಕ್ಕೆ ಹಸಿ ಮರವೇ ದಗದಗನೆ ಉರಿಯುತ್ತಿದ್ದ ದೃಶ್ಯ ಶಿಡ್ಲಘಟ್ಟದಲ್ಲಿ ನಡೆದಿದ್ದು ನಿನ್ನೆ ನೋಡಿದ್ರಿ. ಅದೇ ವೇಳೆ ಚಿಕ್ಕಬಳ್ಳಾಪುರ ಹೊರವಲಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗಿರುವ ಪೂಜನಹಳ್ಳಿ ಶೇಖರ್ ಬಿನ್ ಗೋಪಾಲಪ್ಪನವರ ದ್ರಾಕ್ಷಿ ತೋಟದ ಮೇಲೆ ಪಕ್ಕದ ಗುಲಾಬಿ ತೋಟದಲ್ಲಿದ್ದ ಭಾರೀ ಗಾತ್ರದ ತೆಂಗಿನ ಮರ ಉರುಳಿ ಬಿದ್ದಿದ್ದರಿಂದ, ನೆಲಕ್ಕಿದು ವಿದ್ಯುತ್ ಕಂಬಗಳ ಸಮೇತ ಬಿದ್ದಿದ್ದರಿಂದ ಇನ್ನೇನು 20 ದಿನಗಳಲ್ಲಿ ಕಟಾವಿಗೆ ಬರಬೇಕಾಗಿದ್ದ ದ್ರಾಕ್ಷಿ ಮಣ್ಣು ಪಾಲಾಗಿದೆ. ದ್ರಾಕ್ಷಿ ಚಪ್ಪರ ಕೂಚಗಳು ನೆಲಕ್ಕುರುಳಿವೆ. ತೋಟದಲ್ಲಿ ವಾಸದ ಮನೆಯೂ ಇದೆ. ಆ ಸಮಯಕ್ಕೆ ವಿದ್ಯುತ್ ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು, ರೈತ ತನ್ನದಲ್ಲದ ತಪ್ಪಿಗೆ ಲಕ್ಷಾಂತರ ರುಗಳ ನಷ್ಟ ಹೊಂದಿದ್ದು, ಇದಕ್ಕೆ ಯಾರನ್ನ ಹೊಣೆ ಮಾಡಬೇಕೆಂದು ತಿಳಿಯದೆ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಬೇಕು ಅಂತ ಹೇಳ್ಬಿಟ್ಟು ಸಾಲ ಪಾಲ ಮಾಡ್ಕೊಂಡು ಏನೋ ದ್ರಾಕ್ಷಿ ಅಂತ ಹಾಕ್ಕೊಂಡಿದ್ರು. ಇದರಲ್ಲಿ ಏನು ಅವರು ವರ್ಷಕ್ಕೆ ಒಂದೇ ಬೆಳೆನೇ ಬರೋದು. ವರ್ಷದಿಂದ ಅದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕಿ ಬಂದಿರ್ತಾರೆ. ಹಾಗಾಗಿ ಇವಾಗೇನು 1 ತಿಂಗಳಲ್ಲಿ ಕಟಾವು ಬರ್ತಿತ್ತು. ಆ ಕಟಾವು ಬರೋ ಟೈಮಲ್ಲಿ ರಾತ್ರಿ ಮಳೆ ಗಾಳಿ ಏನು ವಿಪರೀತ ಆನೆಕಲ್ಲು ಸಮೇತ ಬಿದ್ದು ಈ ಬೆಳೆ ಪಾಪ ಅವ್ರಿಗೆ ಜಾಸ್ತಿ ಅನ್ಯಾಯ ಆಗಿದೆ. ಅದು ಯಾವ ಥರ ಅಂದರೆ, ತೆಂಗಿನ ಮರ ಪಕ್ಕದ ಜಮೀನು, ಪಕ್ಕದ ತೋಟದಲ್ಲಿ ಅವರು ಬೆಳೆಸ್ಕೊಂಡಿದ್ದಂಥ ಮರ ಇವ್ರ ತೋಟದ ಮೇಲೆ ಬಂದು ಬಿದ್ದಿದೆ. ಅದು ಬಿದ್ದಿದ್ದರಿಂದ ಪಾಪ ದ್ರಾಕ್ಷಿ ಜಾಸ್ತಿ ಅವರಿಗೆ ಅನ್ಯಾಯ ಆಗಿದೆ. ಇನ್ನು ಇದೇ ಡಿಸಿ ಕಚೇರಿ ಹಿಂಭಾಗದಲ್ಲಿರುವ ಅಡವಿ ಗೊಲ್ಲರಹಳ್ಳಿಯ ಗ್ರಾಮದ ರೈತ ದಯಾನಂದ ಹಾಗೂ ರಾಮಚಂದ್ರಪ್ಪ ಎನ್ನುವವರ 1 ಎಕರೆ ದ್ರಾಕ್ಷಿ ಆಲಿಕಲ್ಲು ಮಳೆಗೆ ಬಾಯಿ ಬಿಟ್ಟುಕೊಂಡಿದೆ. ಇನ್ನು ಹೂವು ಅರಳುತ್ತಿರುವ ದಾಳಿಂಬೆಗೂ ಸರಿಯಾಗಿ ಹೊಡೆತ ಬಿದ್ದಿದೆ. ರೋಜಾ ಹೂವಿನ ಗಿಡಗಳು ಬುಡ ಮೇಲಾಗಿ ಕಿತ್ತು ಬಂದಿವೆ. ಬಾಳೆ ತೋಟ ಬಾಗಿ ಹೋಗಿದೆ. ಇಡೀ ತಾಲೂಕಿನಾದ್ಯಂತ ಆಗಿರುವ ನಷ್ಟದ ಪೂರ್ಣ ಲೆಕ್ಕವನ್ನ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳೇ ಕೊಡಬೇಕಾಗಿದೆ. ಆಗಿರುವ ಲಕ್ಷಾಂತರ ರುಗಳ ನಷ್ಟಕ್ಕೆ ಜಿಲ್ಲಾಡಳಿತ ಎಷ್ಟು ಪರಿಹಾರ ಕೊಡುತ್ತೋ ನೋಡಬೇಕು. ಒಟ್ನಲ್ಲಿ ತೆಲುಗಿನ ಗಾದೆ ಮಾತಿನಂತೆ ರೈತುಕಿ ಪಂಡಿನ ಕರುವೆ ಎಂಡಿನ ಕರುವೆ ಅನ್ನುವಂತಾಗಿದ್ದು, ಮಳೆ ಬೇಕು, ಆದ್ರೆ ಅದೇ ಮಳೆಯಲ್ಲೇ ಕೊಚ್ಚಿ ಹೋಗುವಂತಹ ಮಳೆ ಬೇಡ ಅಲ್ಲವೇ? ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ 57ನೇ ಹುಟ್ಟುಹಬ್ಬದ ಅಂಗವಾಗಿ ನಗರ ಹಾಗೂ ತಾಲೂಕಿನ ವಿವಿಧ ಭಾಗಗಳಲ್ಲಿ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು ಸಾರ್ವಜನಿಕರಿಗೆ ವೆಜ್ ಅಂಡ್ ನಾನ್ ವೆಜ್ ಊಟ, ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಹೋಳಿಗೆ ಊಟ ಹಾಕಿಸುವ ಮೂಲಕ ಕೇಕ್ ಕತ್ತರಿಸಿ, ಪಟಾಕಿ ಸಿಡಿಸಿ, ಸಿಹಿ ಹಂಚಿಕೆ ಮಾಡಿ ಹುಟ್ಟುಹಬ್ಬ ಆಚರಿಸಿ ದೇವರು 100 ವರ್ಷ ಆಯಸ್ಸು ನೀಡಿ ಕಾಪಾಡಲಿ ಎಂದು ಶುಭಾಶಯ ಕೋರಿದರು.
ಜಿಲ್ಲಾ ಉಸ್ತುವಾರಿ ಸಚಿವರು ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ 57ನೇ ವರ್ಷದ ಹುಟ್ಟುಹಬ್ಬ ಇಂದು. ಅವರ ಹೆಸರಿನಲ್ಲಿ ಅವರ ಅಪಾರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆ, ಖಾಸಗಿ ಬಸ್ ನಿಲ್ದಾಣ ಹಾಗೂ ತಾಲೂಕಿನ ಪೆರೇಸಂದ್ರ ಪ್ರದೇಶಗಳಲ್ಲಿ ಸುಮಾರು 5,000 ಜನರಿಗೆ ವೆಜ್ ಅಂಡ್ ನಾನ್ ವೆಜ್ ಊಟ ಹಾಕಿಸಿದ್ರು. ನಂದಿ ಸುಲ್ತಾನ್ ಪೇಟೆಯಲ್ಲಿರುವ ವೃದ್ಧಾಶ್ರಮದ ವೃದ್ಧರಿಗೆ ಹೋಳಿಗೆ ಊಟ ಹಾಕಿಸಿ ವೃದ್ಧರೊಂದಿಗೆ ಮುಖಂಡರು ಊಟ ಮಾಡಿ ಸುಧಾಕರ್ಗೆ ಶುಭಾಶಯಗಳು ತಿಳಿಸಿದರು. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ, ಸಚಿವ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಉನ್ನತ ಶಿಕ್ಷಣ ಸಚಿವರಾಗಿ ಈ ಕ್ಷೇತ್ರದಲ್ಲೂ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಸ್ಥಾಪನೆಗೆ ಮುಂದಾಗಿದ್ದು, ಚೀಮುಲ್ಗೆ ಸರ್ಕಾರದಿಂದ 9 ಎಕರೆ ಜಾಗವನ್ನು ಪಡೆದು ಪ್ಯಾಕಿಂಗ್ ಘಟಕ ಸ್ಥಾಪನೆಗೆ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರದ ಮೇಲೆ ಒತ್ತಡ ತರುತ್ತಿದ್ದಾರೆ. ಇಂತಹ ಧೀಮಂತ ನಾಯಕ ನಮ್ಮ ಜಿಲ್ಲೆಗೆ ಸಿಕ್ಕಿರುವುದು ಭಾಗ್ಯ ಎಂದು ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಎಂಸಿ ಸುಧಾಕರ್ ಅವರ ಜನ್ಮದಿನದ ಅಂಗವಾಗಿ ಇವತ್ತು ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ, ಖಾಸಗಿ ಬಸ್ ನಿಲ್ದಾಣದಲ್ಲಿ ಮತ್ತು ಪೆರೇಸಂದ್ರ ಅವರ ಹೆಸರಿನಲ್ಲಿ ಅನ್ನದಾನ ಏರ್ಪಾಡು ಮಾಡಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಏನು ಚಿಕ್ಕಬಳ್ಳಾಪುರ ಕೋಚಿಂಗ್ ಹೋಗಿತ್ತು, ಈ ಹಿಂದೆ 15 ಎಕರೆ ಜಾಗ ನಾವು ಶಾಸಕರಾಗಿದ್ದಾಗ ಮಂಜೂರಾಗಿ ಅದು ಅಭಿವೃದ್ಧಿ ಆಗಿದೆ. ಈಗ ಇವರು ಸಚಿವರಾದ ನಂತರ ಮತ್ತೆ 9 ಎಕರೆಯನ್ನು ಸರ್ಕಾರದಿಂದ ಪಡ್ಕೊಂಡು ಹಾರ್ಟಿಕಲ್ಚರ್ ಜಾಗವನ್ನು ಅಲ್ಲಿ ಏನು ಪ್ಯಾಕಿಂಗ್ ಕಟ್ಕೊಂಡು ಬೇಕು, ಉಳಿದ ಅಭಿವೃದ್ಧಿ ಕೆಲಸಗಳಾಗಬೇಕು, ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಅದೇ ಉತ್ತಮ ಮಟ್ಟದ ಕುಡಿಯುವ ನೀರು ಪ್ರಯತ್ನದಲ್ಲಿ ಅವರಿದ್ದಾರೆ ಅಂತ ಒಬ್ಬ ಧೀಮಂತ ನಾಯಕರು ಇವತ್ತು ನಮಗೆ ಉಸ್ತುವಾರಿ ಸಚಿವರಾಗಿ ಸಿಕ್ಕಿರ್ತಕ್ಕಂಥದ್ದು ಈ ಜಿಲ್ಲೆಯ ಜನರ ಪುಣ್ಯ ಅಂತ ನಾನಾದರೂ ಭಾವಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಚೀಮು ನಿರ್ದೇಶಕ ಭರಣಿ ವೆಂಕಟೇಶ್, ನಾಮ ನಿರ್ದೇಶಿತ ನಿರ್ದೇಶಕ ಕಾಕಲಚಿಂತೆ ರಾಜಣ್ಣ ಹಾಗೂ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಡಿವಿಆರ್ ರಾಜೇಶ್ ಭಾಗವಹಿಸಿ ಕೇಕ್ ಕತ್ತರಿಸುವ ಮೂಲಕ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿ ಎಂಸಿ ಸುಧಾಕರ್ ಅವರಿಗೆ ಶುಭ ಹಾರೈಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದಪ್ಪತಿ ಗ್ರಾಮ ಪಂಚಾಯಿತಿಯ ಮ್ಯಾಕಲಹಳ್ಳಿ ಗ್ರಾಮದ ಓವರ್ ಹೆಡ್ ಟ್ಯಾಂಕ್ ಸ್ವಚ್ಛಗೊಳಿಸಲು ಹೋಗಿ ಆರೋಗ್ಯ ಸಮಸ್ಯೆಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ದಾರುಣ ಘಟನೆ ತಾಲೂಕಿನ ದಪ್ಪತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾತಾಡಬೇಡಿ ಮೇಡಮ್, ಒಂದು ಮಾತು ಹೇಳ್ಬಿಡಿ, ನೀವು ಹೇಳ್ಬಿಡಿ ಮೇಡಮ್, ಮಾತಾಡೋದು ಇವತ್ತು ಹೇಳ್ಬಿಡಿ, ಹೌದಾ? ಗ್ರಾಮ ಪಂಚಾಯಿತಿ ಓವರ್ ಹೆಡ್ ಟ್ಯಾಂಕ್ ಸ್ವಚ್ಛ ಮಾಡುವಂತೆ ಪಂಪ್ ಆಪರೇಟರ್ಗೆ ಪಿಡಿಒ ಒತ್ತಾಯಿಸಿದ್ದು, ಟ್ಯಾಂಕ್ ಸ್ವಚ್ಛ ಮಾಡಲು ಹೋಗಿ ಆರೋಗ್ಯ ಕೈಕೊಟ್ಟು ಗ್ರಾಮ ಪಂಚಾಯಿತಿಯ ಪಂಪ್ ಆಪರೇಟರ್ ಸಾವನ್ನಪ್ಪಿದ್ದಾರೆ. ಮಾರ್ಚ್ 8ರಂದು ಗ್ರಾಮ ಪಂಚಾಯಿತಿಯ ಪಿಡಿಒ ರಾಮಂಜಿ ಎಂಬುವರು ಪಂಪ್ ಆಪರೇಟರ್ಗೆ ಓವರ್ ಹೆಡ್ ಟ್ಯಾಂಕ್ ಸ್ವಚ್ಛ ಮಾಡಿ ಫೋಟೋ ಹಾಕುವಂತೆ ಸೂಚನೆ ನೀಡಿರುತ್ತಾರೆ. ಇವರ ಜೊತೆಗೆ ಯಾವುದೇ ಸಿಬ್ಬಂದಿಯನ್ನು ಸಹ ಕಳುಹಿಸದೆ ಒಬ್ಬರಿಗೆ ಸ್ವಚ್ಛ ಮಾಡುವಂತೆ ತಿಳಿಸಿದ್ದಾರೆ. ಪಿಡಿಒ ಆದೇಶದಂತೆ ಪಂಪ್ ಆಪರೇಟರ್ ತಿರುಮಳಪ್ಪ ಮಾರ್ಚ್ 8ರಂದು ಸುಮಾರು 30 ಅಡಿಯ ಓವರ್ ಹೆಡ್ ಟ್ಯಾಂಕ್ ಹತ್ತಿ ಸ್ವಚ್ಛಗೊಳಿಸುವಾಗ ಆರೋಗ್ಯ ಸಮಸ್ಯೆಯಾಗಿದೆ. ತಕ್ಷಣ ಗುಡಿಬಂಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ತಿರುಮಳಪ್ಪ ಸಾವನ್ನಪ್ಪಿದ್ದಾರೆ. ಸಾವಿಗೆ ನೇರ ಕಾರಣ ದಪ್ಪರ್ತಿ ಗ್ರಾಮ ಪಂಚಾಯಿತಿಯ ಪಿಡಿಒ ರಾಮಂಜಿ ಎಂದು ತಿರುಮಳಪ್ಪ ಕುಟುಂಬಸ್ಥರು ಹಾಗೂ ಸಮುದಾಯದ ಮುಖಂಡರು ಆರೋಪ ಮಾಡಿದ್ದಾರೆ. ದಪ್ಪರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಲೈನ್ ಮ್ಯಾನ್ ಆಗಿ, ಅಂದರೆ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಇಲ್ಲಿರತಕ್ಕಂಥ ಪಿಡಿಒ ರಾಮಾಂಜಿ ಅನ್ನೋರು ಕೆಲಸ ಮಾಡ್ತಾಯಿದ್ದೆ. ಅದನಿಗೆ ಒಂದು ಲೈನ್ ಮ್ಯಾನ್ ಆಗಿ ಕೆಲಸ ಬಿಟ್ಟು ಬೇರೆ ಬೇರೆ ಕೆಲಸಗಳು ಕೂಡ ಮಾಡಲಿಕ್ಕೆ ಒತ್ತಡ ಮಾಡಿ ಆತನಿಗೆ ಕಿರುಕುಳ ಕೊಡ್ತಾ ಇದ್ದ ಅಂತ ವಿಷಯ ಕೂಡ ಗೊತ್ತಾಗಿದೆ. ಜೊತೆಗೆ ಇದ್ರ ಜೊತೆಗೆ ಇದೇ ತಿಂಗಳು ಏನು ಮಾರ್ಚಲ್ಲಿ 6ನೇ ತಾರೀಕು ಅವ್ನು ಲೈನ್ ಮ್ಯಾನ್ ಆಗಿ ಕೆಲಸ ಮಾಡ್ತಕ್ಕಂಥವನ ತಿರುಮಳಪ್ಪನ ಆತನಿಗೆ ಶುಗರ್ ಇದೆ, ಏಜು ಒಂದು 55 ವರ್ಷ ಆಗಿದೆ. ಅಂಥ ಮನುಷ್ಯನಿಗೆ ಓವರ್ ಹೆಡ್ ಟ್ಯಾಂಕು ಮ್ಯಾಕಲಹಳ್ಳಿ ಹತ್ರ, ಇಲ್ಲೇ ದಪ್ಪರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮ್ಯಾಕಲಹಳ್ಳಿಯಲ್ಲಿ ಓವರ್ ಹೆಡ್ ಟ್ಯಾಂಕು, ಆ ಓವರ್ ಹೆಡ್ ಟ್ಯಾಂಕ್ನ ಬ್ಲೀಚಿಂಗ್ ಹಾಕಿ ತೊಳಿಬೇಕು ಅಂತ ಹೇಳ್ಬಿಟ್ಟು ಆತನಿಗೆ ಒಂದು ಡೈರೆಕ್ಷನ್ಸ್ ಕೊಟ್ಟು, ಲೈನ್ ಮ್ಯಾನ್ ಆಗಿದ್ದಂಥವನ ವಾಟರ್ ಮ್ಯಾನ್ ಯಾರೂ ಇಲ್ಲದೆ ಆತನ ಒಬ್ಬನಿಗೇನೆ ಕಿರುಕುಳ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಆತನ ಬ್ಲೀಚಿಂಗ್ ಹಾಕಿ ತೊಳಿಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳು ಪಿಡಿಒ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು, ಕುಟುಂಬದ ಸದಸ್ಯರಿಗೆ ಕೆಲಸ ಕೊಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ
ಕುಟುಂಬದ ಸದಸ್ಯರ ಬೇಡಿಕೆಯನ್ನು ಈಡೇರಿಸುವ ಹಾಗೂ ಸಂಬಂಧಿಸಿದ ಪಿಡಿಒ ವಿರುದ್ಧ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಭರವಸೆ ನೀಡಿದ್ರು. ಪ್ರಶ್ನಿಸಿದಾಗ ಮೇಡಮ್ ಪಂಪ್ ಆಪರೇಟರ್ ಅಂತೇಳಿ ಅಪಾಯಿಂಟ್ ಆಗಿದೆ. ಈ ಮುಂದೆನೂ ಕೂಡ ಅವರು 21 ವರ್ಷದಿಂದನೂ ಕೂಡ ಗ್ರಾಮ ಪಂಚಾಯತಿ ಬೀಚಕನಹಳ್ಳಿ ಮಂಡಲ ಪಂಚಾಯತಿಯಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸತತವಾಗಿ 30 ರೂಪಾಯಿ ಇದ್ದಂಗಿಂದನೂ ಕೆಲಸ ಮಾಡಿದ್ದಾರೆ. ತುಂಬ ನುರಿತ ಅನುಭವಿಯ ವ್ಯಕ್ತಿ. ಅವ್ರಿಗೆ ನಾವು ಏನು ಸರ್ಕಾರದ ಮಟ್ಟದಿಂದ ತುರ್ತಾಗಿ ಅವರ ಮಕ್ಕಳಿಗೆ ಯಾರಾದರೂ ಒಬ್ಬರು ಒಪ್ಪಿಗೆ ಇದ್ದಲ್ಲಿ ಯಾರಿಗೆ ಅಂತ ಹೇಳಿ ಅವರು ತೀರ್ಮಾನಕ್ಕೆ ಬಂದಾಗ ಅವ್ರಿಗೆ ನಾವು ಅನುಕಂಪದ ಆಧಾರದ ಮೇಲೆ ಪ್ರಸ್ತಾಪ ಜಾಬ್ ಕೊಡೋ ವಿಚಾರವಾಗಿ ಮೇಲಧಿಕಾರಿಗಳಾದಂಥ ನಮ್ಮ ಶ್ರೀವತ್ಸರು ಕೂಡ ತಿಳಿಸಿದ ವಿಷಯನ ಈ ಥರ ಆಗಿ ಅವ್ರಿಗೆ ಏನು ಸರ್ಕಾರದ ವತಿಯಿಂದ ಇನ್ಶೂರೆನ್ಸ್ ವಿಚಾರವಾಗಿ 20 ರೂಪಾಯಿ ಕಟ್ಟಿದರೆ ಬರೋದು ಅದನ್ನು ಕೂಡ ಇದು ಮಾಡುತ್ತೆ. ಮುಂದುವರೆದು ಆ ತಾಯಿಗೆ ಇವಾಗ ಗಂಡು ಮಕ್ಕಳು ನೋಡ್ಕೊತಾರೆ, ಸಂತೋಷ. ಬಟ್ ನಾವು ಕೂಡ ನಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ಕೂಡ ಇಲಾಖೆ ಎಲ್ಲ ಒಂದು ನೌಕರ ಬಾಂಧವರ ಕಡೆಯಿಂದ ಮಾತಾಡಿಕೊಂಡು ವ್ಯವಸ್ಥೆ ಮಾಡಬೇಕಂತೆಲ್ಲ ತೀರ್ಮಾನ ಮಾಡಿದ್ದೀವಿ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. 9ನೇ ಶತಮಾನದಲ್ಲಿ ರಾಷ್ಟ್ರಕೂಟ ದೊರೆಯ ಆಸ್ಥಾನ ಪಂಡಿತರಾಗಿದ್ದ ಯಳುವಹಳ್ಳಿ ಗ್ರಾಮದಲ್ಲಿ ಜನಿಸಿದ್ದ ಶ್ರೀ ಕುಮುದೆಂದು ಮುನಿಗಳಿಂದ ರಚಿತವಾಗಿರುವ ಸಿರಿಭೂವಲಯ ಕೃತಿಯು ಜಗತ್ತಿನಲ್ಲಿ ಒಂದು ವಿಶಿಷ್ಟ ಮತ್ತು ವಿಸ್ಮಯಕರ ವಾದಗ್ರಂಥ ಎಂದು ಮೈಸೂರು ವಿಶ್ವವಿದ್ಯಾಲಯ ಪ್ರಾಕೃತ ಅಧ್ಯಯನ ವಿಭಾಗದ ಪ್ರೊಫೆಸರ್ ಶುಭಚಂದ್ರ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕು ಯಲುವಹಳ್ಳಿ ಗ್ರಾಮದಲ್ಲಿ ನಡೆದ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು, ಭಗವಾನ್ ಮಹಾವೀರ ಮತ್ತು ಭಗವಾನ್ ಬುದ್ಧನ ಪ್ರಾಕೃತ ಮತ್ತು ಪಾಲಿ ಭಾಷಾ ಕೇಂದ್ರ ಮತ್ತು ಕುಮುದೆಂದು ಮುನಿ ಪ್ರಣೀತ ಸಿರಿಭುವಾಲಯ ಸಂಶೋಧನಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಶ್ರೀ ಕುಮುದೆಂದು ಮುನಿ ವಿರಚಿತ ಸಿರಿಭೂವಲಯದ ಪಾಹುಡದ ಪ್ರಥಮ ಅಧ್ಯಾಯಕ್ಕೆ ಬರೆದಿರುವ ವಿವರಣಾ ಭಾಷೆಯ ಗ್ರಂಥದ ಲೋಕಾರ್ಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಪ್ರೊಫೆಸರ್ ಶುಭಚಂದ್ರ, ಸಿರಿಭೂವಲಯ ಕೃತಿಯಲ್ಲಿ ಸಾಹಿತ್ಯದ ಜೊತೆಗೆ ವೈದ್ಯಶಾಸ್ತ್ರ, ಲೋಹಶಾಸ್ತ್ರ, ಖಗೋಳಶಾಸ್ತ್ರಗಳನ್ನೊಳಗೊಂಡಂತೆ ಹಲವಾರು ವಿಚಾರಗಳು ಅಡಕವಾಗಿದ್ದು ಇನ್ನಷ್ಟು ವಿಷಯಗಳು ತಜ್ಞರ ಅಧ್ಯಯನದಿಂದ ಹೊರಬರಬೇಕಿದೆ ಅಂತ ತಿಳಿಸಿದರು. ಕರ್ನಾಟಕ ರಾಜ್ಯ ಜೈನ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಪದ್ಮಿನಿ ಪದ್ಮರಾಜ್ ಮಾತನಾಡಿ, ನಮ್ಮ ಕುಟುಂಬದ ಪೂರ್ವಿಕರಾದ ಧರಣೇಂದ್ರ ಪಂಡಿತರು ಈ ಕೃತಿಯನ್ನ ಜತನದಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ಯಲುವಹಳ್ಳಿ ಗ್ರಾಮದಲ್ಲಿ ಕುಮುದೆಂದು ಮುನಿಗಳ ಸಂಘ ಸ್ಥಾಪಿಸಿಕೊಂಡಿರುವುದು ತುಂಬಾ ಸಂತಸ ತರುವ ವಿಷಯ. 1000ಕ್ಕೂ ಹೆಚ್ಚಿನ ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ 1500 ಶಿಷ್ಯರೊಂದಿಗೆ ಇಲ್ಲಿ ಜೀವಿಸಿದ್ದ ಕುಮುದೆಂದು ಮುನಿಗಳಂತಹ ಪುಣ್ಯ ಪುರುಷರಿದ್ದ ವಿಷಯ ರೋಮಾಂಚನ ನೀಡುವಂಥದ್ದು. ಇಂತಹ ಪುಣ್ಯ ಭೂಮಿಯ ಸ್ಪರ್ಶ ಮಾಡಿ ಇಲ್ಲೇ ಕಾರ್ಯಕ್ರಮ ಮಾಡಬೇಕೆಂಬ ಬಯಕೆ ಈಡೇರಿರುವುದರಿಂದ ಸಾರ್ಥಕತೆ ಸಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ದೂರದ ಕೇರಳ, ದಾವಣಗೆರೆ, ಮೈಸೂರು, ಹಾಸನ, ಬೆಂಗಳೂರಿನಿಂದ ಜೈನ ಧರ್ಮೀಯರು ಮತ್ತು ಯಲುವಹಳ್ಳಿಯ ಸುತ್ತಮುತ್ತಲಿನ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಸಂತಸ ತರುವಂತದ್ದು ಅಂತ ಹೇಳಿದರು.
ಕೃತಿಯ ವಿವರಣಾ ಭಾಷ್ಯ ಬರೆದಿರುವ ಭಗವಾನ್ ಮಹಾವೀರ ಪ್ರಾಕೃತ ಭಾಷಾ ಕೇಂದ್ರದ ಸಂಯೋಜಕರಾದ ಡಾಕ್ಟರ್ ತೇಜಸ್ವಿನಿ ಮಾತನಾಡಿ, ಸಿರಿಭೂವಲಿಯ ಕೃತಿಯಲ್ಲಿ ಒಟ್ಟು 9 ಖಂಡಗಳಿದ್ದು ಪ್ರಸ್ತುತ 1 ಖಂಡ ಮಾತ್ರ ಲಭ್ಯ ಇದೆ. ಅದರಲ್ಲಿ 59 ಅಧ್ಯಾಯಗಳಿದ್ದು ಮೊದಲ ಅಧ್ಯಾಯದಲ್ಲಿರುವ 225 ಶ್ಲೋಕಗಳಿಗೆ ವಿವರಣಾ ಭಾಷ್ಯ ರಚಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಧ್ಯಯನ ಮಾಡಿ ಇನ್ನಷ್ಟು ವಿಷಯಗಳನ್ನು ಹೊರತರಲು ಶ್ರಮಿಸುತ್ತೇನೆ. ಜಗತ್ತಿನ 718 ಭಾಷೆಗಳಿಗೆ ತರ್ಜುಮೆ ಮಾಡಬಹುದಾದ ಅಂಕಿ ಸಂಖ್ಯೆಯಲ್ಲಿರುವ ಈ ಗ್ರಂಥವು ಅತ್ಯಂತ ಕುತೂಹಲ ಭರಿತವಾಗಿದ್ದು ನಮ್ಮಂತಹ ಸಂಶೋಧಕರಿಗೆ ಅಧ್ಯಯನ ಮಾಡಲು ಆಸಕ್ತಿದಾಯಕವಾದದ್ದು ಅಂತ ತಿಳಿಸಿದರು. ಕಾರ್ಯಕ್ರಮಕ್ಕೆ ಮೊದಲು ಗ್ರಾಮದಲ್ಲಿ ಶೋಭಾಯಾತ್ರೆ ನಡೆಸಲಾಯಿತು. ಪೂಜ್ಯ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯಲ್ಲಿ ಮಂಗಳವಾರ ರಾತ್ರಿ ಭಾರೀ ಮಳೆಯೊಂದಿಗೆ ಬೀಸಿದ ಬಿರುಗಾಳಿ ಹಾಗೂ ಹಾಲಿಕಲ್ಲು ಹೊಡೆತಕ್ಕೆ ಸಿಕ್ಕಿ ತೋಟದ ಬೆಳೆಗಳಿಗೆ ಹೆಚ್ಚಿನ ಹಾನಿ ಸಂಭವಿಸಿದೆ. ಈ ಅನಿರೀಕ್ಷಿತ ಹೊಡೆತದಿಂದ ರೈತರು ಕಂಗಾಲಾಗಿದ್ದಾರೆ. ಮಂಗಳವಾರ ಸಂಜೆಯವರೆಗೆ ಮಳೆ ಬರುವ ಸೂಚನೆ ಇರಲಿಲ್ಲ. ಆದರೆ ರಾತ್ರಿ ಗುಡಿಬಂಡೆಯಲ್ಲಿ ಇದ್ದಕ್ಕಿದ್ದಂತೆ ಗುಡುಗು ಮಿಂಚು ಆರಂಭವಾಗಿ ಧೋ ಎಂದು ಮಳೆ ಸುರಿದ ಮಳೆಗೆ ತೋಟಗಾರಿಕೆ ಬೆಳೆಗಳ ಅಪಾರ ನಷ್ಟವಾಗಿದೆ. ಧಾರಾಕಾರ ಸುರಿದ ಮಳೆಗೆ ಕೊಯ್ಲಿಗೆ ಬಂದ ದ್ರಾಕ್ಷಿ ತೋಟಗಳಿಗೆ ಹೆಚ್ಚಿನ ಪ್ರಮಾಣದ ಹಾನಿಯಾಗಿದೆ. ಅನೇಕ ತೋಟಗಳಲ್ಲಿ ಕಟಾವಿಗೆ ಬಂದ ಹಣ್ಣಿನ ಗೊಂಚಲುಗಳು ಉದುರಿ ಬಿದ್ದಿದ್ದು, ಗಿಡದಲ್ಲಿರುವ ಕಾಯಿ ಮತ್ತು ಹಣ್ಣುಗಳು ಹಾಲಿಕಲ್ಲಿನ ಹೊಡೆತಕ್ಕೆ ಒಡೆದು ಹೋಗಿವೆ. ಇದರಿಂದಾಗಿ ದ್ರಾಕ್ಷಿ ಬೆಳೆಗಾರರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಇನ್ನೊಂದೆಡೆ ಆಲಿಕಲ್ಲಿನಿಂದಾಗಿ ಹೂವು, ಬೀಟ್ರೂಟ್, ಟೊಮೊಟೊ, ಬೀನ್ಸ್, ಸೌತೆಕಾಯಿ ಸೇರಿದಂತೆ ತೋಟಗಾರಿಕೆ ಬೆಳೆಗಳು ಆಲಿಕಲ್ಲಿನ ಮಳೆಗೆ ನೆಲಸಮವಾಗಿದ್ದು ತೋಟಗಾರಿಕೆ ಬೆಳೆಗಾರರನ್ನು ಕಂಗಾಲು ಮಾಡಿದೆ. ಗುಡಿಬಂಡೆ ತಾಲೂಕು ದಿನ್ನಮೇಲಿನಹಳ್ಳಿಯ ಗ್ರಾಮದ ದ್ರಾಕ್ಷಿ ಬೆಳೆಗಾರರಾದ ಆದಿನಾರಾಯಣ ರೆಡ್ಡಿರವರ 18 ಎಕರೆ ದ್ರಾಕ್ಷಿ ಬೆಳೆ ಮಂಗಳವಾರ ಸುರಿದ ಆಲಿಕಲ್ಲಿನ ಮಳೆಗೆ ಸುಮಾರು 80 ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗಿದೆ. ವರ್ಷ ಪೂರ್ತಿ ಕಷ್ಟಪಟ್ಟ ರೈತ ಒಂದು ದಿನದಲ್ಲಿ ಈ ರೀತಿ ಆಗಿದೆ. ರಾತ್ರಿ ಸುರಿದ ಭಾರಿ ಮಳೆಗೆ ಸರಿಸುಮಾರು 80 ಲಕ್ಷ ಅಧಿಕ ನಷ್ಟ ಉಂಟಾಗಿದೆ ಎಂದು ಅಳಲು ತೋಡಿಕೊಂಡರು. ತಾಲೂಕಿನ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ತೋಟಗಳಿಗೆ ಭೇಟಿ ನೀಡಿ ರೈತರಿಂದ ಮಾಹಿತಿ ಪಡೆದು ಪರಿಹಾರಕ್ಕೆ ಸರ್ಕಾರಕ್ಕೆ ಕಳುಹಿಸುವುದಾಗಿ ತಿಳಿಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ 57ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸಚಿವರ ಅಭಿಮಾನಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಪೌರ ಕಾರ್ಮಿಕರಿಗೆ ಬಿರಿಯಾನಿ ಊಟ ಬಡಿಸುವುದರ ಮೂಲಕ ಹಲವಾರು ರೀತಿಯ ಸಾಮಾಜಿಕ ಸೇವಾ ಕಾರ್ಯಗಳೊಂದಿಗೆ ಅರ್ಥಪೂರ್ಣವಾಗಿ ಸುಧಾಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ 57ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಚೀಮು ನಿರ್ದೇಶಕರಾದ ಓಲವಾಡಿ ಅಶ್ವತ್ಥ ನಾರಾಯಣ ಬಾಬು ಹಾಗೂ ಸುಮಾ ರವಿಚಂದ್ರ ರೆಡ್ಡಿರವರು ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿನ ಬಾಣಂತಿಯರು ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಎಲ್ಲಾ ರೋಗಿಗಳಿಗೆ ಹಾಲು, ಬ್ರೆಡ್, ಜ್ಯೂಸು, ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಇವತ್ತು ನಮ್ಮ ಎಲ್ಲ ಏನು ಬಡ ನಮ್ಮ ರೋಗಿಗಳಿಗೆ ಬ್ರೆಡ್ಡು, ಹಾಲು ಮತ್ತು ಲಸ್ಸಿಯನ್ನು ಅವರ ಒಂದು ಹುಟ್ಟುಹಬ್ಬಕ್ಕೆ ಕೊಡ್ತಾಯಿದ್ವಿ. ಅವರು ನಿಜವಾಗ್ಲೂ ಹೇಳಬೇಕಂದ್ರೆ ಆಧುನಿಕ ಕನಸುಗಾರ. ನಮ್ಮ ಈ ಒಂದು ತಾಲೂಕಿಗೆ ಈ ಒಂದು 2.5 ವರ್ಷಗಳಿಂದ ಅವ್ರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ಏನಿವತ್ತು ಈ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಕಾರ್ಪೊರೇಟ್ ಆಸ್ಪತ್ರೆ ಮಾಡಬೇಕು ಅಂತ ಏನು ಕನಸು ಕಂಡಿದ್ದೀರೋ ಅವರ ಆಶಯಗಳು ಈಡೇರಿಸಲಿ ಅಂತ ಕೋರ್ತಾ ನಾವು ಇವತ್ತು ಈ ಆಸ್ಪತ್ರೆ ಇವತ್ತು ಸುಮಾರು 300 ಬೆಡ್ಡು ಆಸ್ಪತ್ರೆ ಮಾಡಬೇಕು. ಇಡೀ ಜಿಲ್ಲೆಯಲ್ಲೇ ಮತ್ತು ಇಡೀ ರಾಜ್ಯದಲ್ಲೇ ಎಲ್ಲೂ ಗಮನಿಸ್ತಕ್ಕಂಥ ಒಂದು ಆಸ್ಪತ್ರೆ ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಇವತ್ತು ನೀವು ಹಾಗೆ ನೋಡಿದ್ದೀರಾ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ 57ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಾಯಿನಾಥ್ ರವರ ನೇತೃತ್ವದಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ನಗರದಲ್ಲಿ ಬೈಕ್ ಜಾಥಾ ನಡೆಸಿ ನಂತರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವುದರ ಮೂಲಕ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು. ಇನ್ನು ಚಿಂತಾಮಣಿ ನಗರಸಭೆಯ ವಾರ್ಡ್ ನಂಬರ್ 2ರ ಮಾಜಿ ನಗರಸಭಾ ಸದಸ್ಯ ಜೈ.ಭಿ. ಮುರಳಿ ಹಾಗೂ ಕೆಎಲ್ಎನ್ ನಾಗರಾಜ್ ಅವರು ನಗರಸಭೆಯ ಬಳಿ ಪೌರ ಕಾರ್ಮಿಕರೊಂದಿಗೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ನಂತರ ಎಲ್ಲಾ ಪೌರ ಕಾರ್ಮಿಕರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗೆ ಬಿರಿಯಾನಿ ಊಟ ಬಡಿಸುವುದರ ಮೂಲಕ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು. ಈ ಸಂದರ್ಭದಲ್ಲಿ ಚೀಮೂಲ್ ಮಹಿಳಾ ನಿರ್ದೇಶಕಿ ಸುಮಾ ರವಿಚಂದ್ರ ರೆಡ್ಡಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ
ಗಂಡ್ರಗಾನಹಳ್ಳಿ ಶ್ರೀರಾಮರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಒಳ ಮೀಸಲಾತಿ ಅವೈಜ್ಞಾನಿಕವಾಗಿದ್ದು ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸದೆ ಮೀಸಲಾತಿಯನ್ನ ಯಥಾಸ್ಥಿತಿ ಕಾಪಾಡಬೇಕು ಎಂದು ಆಗ್ರಹಿಸಿ ದೇವನಹಳ್ಳಿ ಭೋವಿ ಸಂಘ ಒತ್ತಾಯಿಸಿದೆ. ದೇವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿರುವ ದೇವನಹಳ್ಳಿ ತಾಲೂಕು ಭೋವಿ ಸಂಘದ ಕಚೇರಿಯಲ್ಲಿ ಭೋವಿ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಎಚ್ವಿಎಸ್ ಮಾತನಾಡಿ, ನಮ್ಮ ಸಮುದಾಯಕ್ಕೆ ಸಿಗಬೇಕಾದ ಹಕ್ಕು ಸಿಗಬೇಕು. ಈ ನಿಟ್ಟಿನಲ್ಲಿ ಒಳ ಮೀಸಲಾತಿ ಯಾವುದೇ ಕಾರಣಕ್ಕೂ ಜಾರಿಗೊಳಿಸಬಾರದು, ಯಥಾಸ್ಥಿತಿಯಲ್ಲಿ ಮುಂದುವರಿಯಬೇಕು. ಒಳ ಮೀಸಲಾತಿಯಲ್ಲಿ ನಮಗೆ ಆಗುವ ಅನ್ಯಾಯವನ್ನ ಪ್ರಶ್ನಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾರ್ಚ್ 26ರಂದು ಉಗ್ರ ಹೋರಾಟವನ್ನು ಮಾಡಲಾಗುತ್ತದೆ. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿ ಹಿಂಪಡೆಯಬೇಕು, ಸಾಮಾಜಿಕ ನ್ಯಾಯವನ್ನು ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ಏನೈತೋ ಅದು ನಮ್ಗೆ ಸಿಗಬೇಕು, ಹಳೆ ಥರ ನಾವು ಯಥಾಸ್ಥಿತಿನ ಹಿಡಿಬೇಕು. ನಮ್ಗೆ ಏನು ಅನ್ಯಾಯ ಆಗ್ತಿತ್ತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮಗೆ ನಡೆಸ್ಕೊಡ್ಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೀರಿ. ನಾವು 24ನೇ ತಾರೀಕು ಎಲ್ಲರೂ ಹೊರಟಿದ್ದೀರಿ, ಉಗ್ರ ಹೋರಾಟ ಮಾಡ್ತೀರಿ. ಅಲ್ಲೆಲ್ಲರೂ ಸೇರಿ ಎಲ್ಲ ಒಂದಾಗಿ ಸ್ಟ್ರೈಕನ್ನು ಮಾಡ್ತೀವಿ. ಒಳ ಮೀಸಲಾತಿ ನಾವು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ನಮ್ಮ ಕ್ಯಾಟಗಿರಿ ಮಾತ್ರ ಇರೋದು. ನಮ್ಮ ಹಕ್ಕು ನಮ್ಗೆ ಸಿಗಲಿ, ನಮ್ಮ ಮುಂದೆ ನಮ್ಮ ಮಕ್ಕಳಿಗಾಗಲಿ ನಮ್ಮ ಫೀಲ್ಡ್ಗೆ ನಾವು ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಳಕ್ಕೆ ಹೋರಾಟ ಮಾಡೋಕ್ಕೆ ಈಗ ನಿಂತಿದ್ದೀವಿ. ಸಂಘದ ಪ್ರಧಾನ ಕಾರ್ಯದರ್ಶಿ ಬಂಡೆ ಮುರಳಿ ಮಾತನಾಡಿ, ಈ ಹಿಂದಿನ ರಾಜಕೀಯ ಆಡಳಿತದಲ್ಲಿ ಆಯೋಗಗಳ ವರದಿಗಳನ್ನು ಬಿಜೆಪಿಯಾಗಲಿ ಕಾಂಗ್ರೆಸ್ ಆಗಲಿ ಜಾರಿ ಮಾಡುವುದಿಲ್ಲ. ಒಳ ಮೀಸಲಾತಿಯು ಅವೈಜ್ಞಾನಿಕವಾಗಿದೆ. ಎಬಿಸಿ ಕ್ಯಾಟಗರಿಯನ್ನ ಮಾಡಿ ಅನ್ಯಾಯ ಮಾಡಲಾಗುತ್ತಿದೆ. ಇದನ್ನ ಇಡೀ ಭೋವಿ ಸಮುದಾಯ ವಿರೋಧಿಸುತ್ತಿದೆ ಎಂದು ವಿವರಿಸಿದ್ರು. ಈ ವೇಳೆ ಭೋವಿ ಸಂಘದ ಉಪಾಧ್ಯಕ್ಷ ಗೋಪಾಲ್, ನಿರ್ದೇಶಕರಾದ ದಾಸಣ್ಣ, ಸುರೇಶ್, ಪ್ರಕಾಶ್, ಸಿದ್ದೇಶ್, ಗಜೇಶ್, ಭಾನು, ಮುರಳಿ, ಕೃಷ್ಣಪ್ಪ, ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ನಗರಸಭೆ ಉನ್ನತೀಕರಣಕ್ಕೆ ಒಂದು ಕಡೆ ಅಧಿಕಾರಿಗಳ ಮಟ್ಟದಲ್ಲಿ ಕಸರತ್ತು ಪ್ರಾರಂಭವಾಗಿದೆ. ಮತ್ತೊಂದೆಡೆ ಪುರಸಭೆ ವ್ಯಾಪ್ತಿಗೆ ಗ್ರಾಮಗಳನ್ನು ಸೇರಿಸಿಕೊಂಡಿರುವುದು ಕೆಲ ಗ್ರಾಮಸ್ಥರಿಂದ ವಿರೋಧ ವ್ಯಕ್ತವಾಗಿದೆ. ಈ ನಮ್ಮ 3 ಗ್ರಾಮಗಳನ್ನ ಕೈ ಬಿಟ್ಟು ಯಥಾಸ್ಥಿತಿ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಇವಾಗಲೇ ಮನವಿ ಕೊಟ್ಟಿದ್ದೀರಿ. ದೇವನಹಳ್ಳಿ ಪಟ್ಟಣದ ಪುರಸಭೆ ಆವರಣದಲ್ಲಿ ರಾಯಸಂದ್ರ ಗ್ರಾಮಸ್ಥರು ಮತ್ತು ಸ್ಥಳೀಯ ಮುಖಂಡರು ನಗರಸಭೆ ಉನ್ನತೀಕರಣವನ್ನ ವಿರೋಧಿಸಿದ್ದಾರೆ. ಈ ನಿಟ್ಟಿನಲ್ಲಿ ರಾಯಸಂದ್ರ ಗ್ರಾಮದ ಮುಖಂಡ ಸೋಮಶೇಖರ್ ಮಾತನಾಡಿ, ರಾಯಸಂದ್ರ ಗ್ರಾಮದಲ್ಲಿ ಬಹಳಷ್ಟು ಮಂದಿ ಕೃಷಿಯನ್ನ ಅವಲಂಬಿಸಿದ್ದಾರೆ. ಪುರಸಭೆಗೆ ಗ್ರಾಮಗಳನ್ನ ಸೇರಿಸಿಕೊಂಡು ಜನಗಣತಿ ಆಧಾರದ ಮೇಲೆ ನಗರಸಭೆ ಮಾಡಲು ಹೊರಟಿದ್ದಾರೆ. ಆದರೆ ಜನಸಂಖ್ಯೆಯ ಅಂಕಿ ಅಂಶಗಳನ್ನ ಯಾವ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಡೆದುಕೊಂಡಿಲ್ಲ, ಯಾವ ಹಳ್ಳಿಯಲ್ಲೂ ಮಾಹಿತಿ ಇಲ್ಲ. ಯಾವ ಉದ್ದೇಶದಿಂದ ಪುರಸಭೆಗೆ ರಾಯಸಂದ್ರವನ್ನ ಸೇರಿಸಿಕೊಂಡಿದ್ದಾರೆ ಎಂಬುದು ತಿಳಿದಿಲ್ಲ. 2023ರಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಪುರಸಭೆಗೆ ಪತ್ರ ಕಳಿಸಿರುತ್ತಾರೆ. ಈ ಪತ್ರವನ್ನ ಮುಂದಿಟ್ಟುಕೊಂಡು ರಾಯಸಂದ್ರ, ಬಾಲದಿಮ್ಮನಹಳ್ಳಿ ಮತ್ತು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಗೆ ದ್ರೋಹ ಮಾಡಬೇಕೆಂದು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಇದುವರೆಗೂ ಯಾವ ಪಂಚಾಯಿತಿಗೂ ಸಹ ಮಾಹಿತಿ ಇಲ್ಲ, ಯಾವ ಹಳ್ಳಿಯಲ್ಲೂ ಸಹ ಮಾಹಿತಿ ಇಲ್ಲ. ಇವರು ಯಾವ ರೀತಿ ಇವರು ಜಾತಿಯ ಜನಸಂಖ್ಯೆ ಆಧಾರದ ಮೇಲೆ ಇವರು ಮುನ್ಸಿಪಾಲ್ಟಿ ಸೇರಿಸ್ಕೊಬೇಕು ರಾಯಸಂದ್ರ ಗ್ರಾಮನ ಅಂತೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಮಾಡಿದರೆ ನಮಗೆ ಗೊತ್ತಿಲ್ಲ. ಈಗಾಗಲೇ ಇವರು 2023ರಲ್ಲಿ ಮೊನ್ನೆ ಕೆಎಚ್ ಮುನಿಯಪ್ಪನವರು ಒಂದು ಲೆಟರ್ ಕಳಿಸಿದ್ದಾರೆ ಮುನ್ಸಿಪಲ್ ಆಫೀಸ್ಗೆ. ಈ ಲೆಟ್ರನ್ನ ಮುಂದೆ ಕಿಕ್ಕೊಂಡು ಇವರು ಅಧಿಕಾರಿಗಳು, ಪಂಚಾಯಿತಿ ಅಧಿಕಾರಿಗಳು, ಮುನ್ಸಿಪಲ್ ಅಧಿಕಾರಿಗಳು ಎಲ್ಲ ಸರ್ಕಾರ ಸೇರಿಕೊಂಡು ಇವರು ರಾಯಸಂದ್ರ ಗ್ರಾಮಕ್ಕೆ ಹಾಗೂ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಗೆ, ಬಾಲದಿಮ್ಮನಹಳ್ಳಿ ಗ್ರಾಮಕ್ಕೆ, ಈ 3 ಗ್ರಾಮಕ್ಕೆ ದ್ರೋಹ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಮಾಡ್ತಾರಂತ ಹುನ್ನಾರ. ಇದೇ ಸಂದರ್ಭದಲ್ಲಿ ವಕೀಲ ಸಿದ್ಧಾರ್ಥ್, ರಾಯಸಂದ್ರ ಗ್ರಾಮದ ಅನೇಕರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಜಿಲ್ಲೆಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದ ಮಹತ್ವಾಕಾಂಕ್ಷಿ ಯೋಜನೆ HPV ಲಸಿಕೆ ನೀಡುವ ಅಭಿಯಾನವನ್ನು ವಿದ್ಯುಕ್ತವಾಗಿ ಆರಂಭಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದರು. ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಜಿ ಪ್ರಭು ಮಾತನಾಡಿ, ಹೆಣ್ಣುಮಕ್ಕಳಿಗೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ವೈರಸ್ ಕಾರಣವಾಗುತ್ತದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಅನೇಕ ಕಾಯಿಲೆಗಳನ್ನು ತಡೆಗಟ್ಟಲು ಸುಮಾರು 10 ವಿವಿಧ ಲಸಿಕೆಗಳನ್ನು ನೀಡಲಾಗುತ್ತಿದೆ. ಮಗು ಮುಂದೆ ಯಾವುದೇ ರೋಗಗಳಿಗೆ ತುತ್ತಾಗದೆ ಸದೃಢವಾಗಿ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬೇಕು. ಹೆಣ್ಣುಮಕ್ಕಳಿಗೆ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟಲು 14ರಿಂದ 15 ವರ್ಷ ಒಳಗಿನ ವಯೋಮಾನದ ಹೆಣ್ಣುಮಕ್ಕಳಿಗೆ ಈ ಲಸಿಕೆಯನ್ನು ನೀಡುವ ಅಭಿಯಾನವಾಗಿದೆ ಅಂತ ತಿಳಿಸಿದರು. ಅದೇ ರೀತಿ ಸರ್ಜಿಕಲ್ ಸರ್ವಿಸಸ್, ಶಸ್ತ್ರಚಿಕಿತ್ಸೆಗಳ ಮೂಲಕ
ರೋಗಿಗಳಿಗೆ ಆರೈಕೆ ಮಾಡಿರುವಂಥದ್ದು ಸುಮಾರು 20,000 ರೋಗಿಗಳಿಗೆ ಕಳೆದ ವರ್ಷ ನಾವು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ವಿ. ಇದೆಲ್ಲದರ ಜೊತೆ ಸುಮಾರು 1.5 ಲಕ್ಷ ಮಕ್ಕಳಿಗೆ ಸಮಗ್ರ ಆರೋಗ್ಯ ತಪಾಸಣೆ ನಾವು ಕಡ್ಡಾಯವಾಗಿ ಮಾಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ಬರುವ ಶೈಕ್ಷಣಿಕ ವರ್ಷ ನರ್ಸರಿಯಿಂದ ಹಿಡಿದು ಅಂಗನವಾಡಿ ಮಕ್ಕಳಿಂದ ಹಿಡಿದು 10ನೇ ತರಗತಿವರೆಗೆ 12ನೇ ತರಗತಿವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಓದುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಅಂಗನವಾಡಿನೂ ಸೇರಿಸಿದ್ರೆ ಒಂದು 2 ಲಕ್ಷ ಮಕ್ಕಳಾಗ್ತಾರೆ. ಆ 2 ಲಕ್ಷ ಮಕ್ಕಳಿಗೆ ನಿಮಗೆ 20 ಲಕ್ಷದವರೆಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡೋಕ್ಕೂ ಕೂಡ ಅವಕಾಶ ಇದೆ ಯೋಜನೆಯಲ್ಲಿ. ಜಿಲ್ಲೆಯಲ್ಲಿ ಸುಮಾರು 13,500 ಹೆಣ್ಣುಮಕ್ಕಳನ್ನು ಗುರುತಿಸಿದ್ದು HPV ಲಸಿಕೆ ನೀಡಲು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇಂದಿನಿಂದ ಮೇ 31ರವರೆಗೆ ಪ್ರತಿ ಬುಧವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆಯನ್ನು ನೀಡಲಾಗುತ್ತದೆ. ಸರ್ಕಾರಿ, ಅನುದಾನಿತ, ವಸತಿ ಮತ್ತು ಅನುದಾನ ರಹಿತ ಶಾಲೆಗಳ ಹೆಣ್ಣುಮಕ್ಕಳ ಪೋಷಕರಿಗೆ ಇಲಾಖೆಯ ಮೂಲಕ ಸ್ವಯಂ ಪ್ರೇರಿತ ತಿಳುವಳಿಕೆ ಪತ್ರವನ್ನು ಕಳಿಸಲಾಗುವುದು ಅಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್, ಡಾಕ್ಟರ್ ಸಂತೋಷ್, ಡಾಕ್ಟರ್ ರಾಮಚಂದ್ರ ರೆಡ್ಡಿ, ಡಾಕ್ಟರ್ ಸ್ವಾತಿ ಸೇರಿದಂತೆ ಆರೋಗ್ಯ ರಕ್ಷಾ ಕಮಿಟಿಯ ಎಲ್ಲ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬುಧವಾರದಿಂದ ಆರಂಭವಾದ SSLC ಪರೀಕ್ಷೆಯು ಚೇಳೂರು ತಾಲೂಕಿನಲ್ಲಿ ಸುಸೂತ್ರವಾಗಿ ನಡೆಯಿತು. ಚೇಳೂರು ತಾಲೂಕಿನಲ್ಲಿ ಒಟ್ಟು 4 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಬುಧವಾರ ನಡೆದ ಪರೀಕ್ಷೆಗೆ ಒಟ್ಟು 1099 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದರು. 1099 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು. ನಿಗದಿತ ಸಮಯಕ್ಕೆ ಮೊದಲೇ ಕೇಂದ್ರಕ್ಕೆ ಪಾಲಕರೊಂದಿಗೆ ಆಗಮಿಸಿದ್ದ ವಿದ್ಯಾರ್ಥಿಗಳು ಸೂಚನಾ ಫಲಕದಲ್ಲಿನ ಮಾಹಿತಿಯನ್ನು ತಿಳಿದುಕೊಂಡು ಕೊಠಡಿಗಳನ್ನು ಹುಡುಕುತ್ತಿದ್ದರು. ಕೊನೆ ಕ್ಷಣದವರೆಗೂ ಓದಿನಲ್ಲಿ ಮಗ್ನರಾಗಿದ್ದ ದೃಶ್ಯ ಕಂಡುಬಂತು. ಪೋಷಕರು ಮಕ್ಕಳಿಗೆ ಶುಭ ಕೋರುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ನಿಯಮಾನುಸಾರ ತಪಾಸಣೆ ಮಾಡಿ ವಿದ್ಯಾರ್ಥಿಗಳನ್ನು ಒಳಬಿಡಲಾಯಿತು. ಸಿಸಿ ಕ್ಯಾಮೆರಾ ಹಾಗೂ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯ ನಿಗಾ ಇದ್ದು ಖಾಕಿ ಪಡೆಯ ಕಾವಲು ಇತ್ತು. ಪರೀಕ್ಷಾ ಕೇಂದ್ರಗಳ ಸುತ್ತಲಿನ 200 ಮೀಟರ್ ಪ್ರದೇಶದ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿತ್ತು. ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಸೇರಿದಂತೆ ಪರೀಕ್ಷಾ ಪರಿಕರಗಳನ್ನು ಕೇಂದ್ರಕ್ಕೆ ತರುವ ಪರೀಕ್ಷೆ ಮುಗಿದ ಬಳಿಕ ಸಂರಕ್ಷಿಸುವ ಜವಾಬ್ದಾರಿಯನ್ನ ಪೊಲೀಸ್ ಖಜಾನೆ ಶಿಕ್ಷಣ ಇಲಾಖೆಯ ಉಸ್ತುವಾರಿಯಲ್ಲಿ ನಿರ್ವಹಿಸಲಾಗಿದೆ. ಚೇಳೂರು ಪರೀಕ್ಷಾ ಅಧೀಕ್ಷಕ ಜಿಲಾನ್ ಬಾಷಾ ನೇತೃತ್ವದಲ್ಲಿ ಶಾಲಾ ಮುಂದೆ ಮಕ್ಕಳಿಗೆ ಗುಲಾಬಿ ಹೂವು ನೀಡಿ ಸಿಹಿ ನೀಡಿ ಸ್ವಾಗತಿಸಿಕೊಂಡು ಬರಮಾಡಿಕೊಳ್ಳುತ್ತಿದ್ದರು. ಕೆಪಿಎಸ್ ಶಾಲೆಗೆ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಮಹಿಳಾ ಸಾಧಕಿಯರ ಸಾಧನೆಗಳನ್ನು ನೆನೆದು ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳುವುದೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಜವಾದ ಆಶಯ. ಜಿಲ್ಲೆಯಲ್ಲಿ 10,000ಕ್ಕೂ ಹೆಚ್ಚು ಮಹಿಳಾ ಸ್ವಸಹಾಯ ಗುಂಪುಗಳು ಕಾರ್ಯನಿರ್ವಹಿಸುತ್ತಿದ್ದು ತನ್ನದೇ ಆದ ಅಮೂಲ್ಯ ಸೇವೆಯನ್ನ ಸಮಾಜಕ್ಕೆ ನೀಡುತ್ತಿವೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಅಭಿಪ್ರಾಯಪಟ್ಟರು. ಪ್ರತಿನಿಧಿಗಳು ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಪ್ರಭು, ಬೀಜ ನಿಗಮದ ಅಧ್ಯಕ್ಷ ನಂದಿ ಅಂಜಿನಪ್ಪ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಏಳುವಳ್ಳಿ ರಮೇಶ್ ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ಅಂಜಿನಪ್ಪ ಮಾತನಾಡಿ, ಮಹಿಳೆಯರು ಇಂದು ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರಿಗಿಂತ ಮಿಗಿಲಾದ ಸಾಧನೆ ಮಾಡುತ್ತಿದ್ದಾರೆ. ಇದಕ್ಕೆ ಉತ್ತಮ ನಿರ್ದೇಶನವಾಗಿ ನಮ್ಮ ರಾಜ್ಯದ ಸರ್ಕಾರಿ ಆಡಳಿತದ ಚುಕ್ಕಾಣಿಯನ್ನು ವಹಿಸಿಕೊಂಡಿರುವ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಅವರ ಕಾರ್ಯವೈಖರಿ ನನ್ನ ಜೀವಮಾನದಲ್ಲಿ ಎಂದಿಗೂ ಮಹಿಳೆಯರನ್ನ ಏಕವಚನದಲ್ಲಿ ಕರೆದಿಲ್ಲ, ಮುಂದೆ ಕರೆಯುವುದೂ ಇಲ್ಲ. ಅಷ್ಟೊಂದು ಮಾತೃಭಾವನೆಯನ್ನ ಮಹಿಳೆಯರ ಮೇಲೆ ಇಟ್ಟುಕೊಂಡಿದ್ದೇನೆ ಎಂದು ಭಾವುಕರಾದರು. ಈ ಒಂದು ಜನ್ಮ ತಾಳಿರ್ತಕ್ಕಂಥದ್ದು ನಮ್ಮನ್ನ ಹೊತ್ತು ಮಕ್ಕಳಿಂದ ದೊಡ್ಡವರಾಗುವವರೆಗೂ ಸಾಕ್ತಕ್ಕಂಥ ತಾಯಂದಿರು. ಈ ತಾಯಂದಿರ ಒಂದು ದಿನಾಚರಣೆ ಇವತ್ತು ಆಚರಿಸ್ತಾ ಇದ್ದೀವಿ. ಅದರಲ್ಲೂ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಮಹಿಳೆಯರು ಅದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ನಾವು ಮಾತಾಡ್ತಾರೆ, ನಾವು ಹೇಳ್ತಾ ಇರ್ತೀವಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಈ ಥರದವರು ಅವರು ಹೋರಾಟ ಮಾಡಿರ್ತಕ್ಕಂಥವ್ರು ನಮ್ಮ ದೇಶಕ್ಕೆ ಸ್ವತಂತ್ರ ತರೋದಕ್ಕೋಸ್ಕರ. ಜಿಲ್ಲಾಧಿಕಾರಿ ಪ್ರಭು ಮಾತನಾಡಿ, ಪ್ರಸ್ತುತದ ದಿನಮಾನಗಳಲ್ಲಿ ಪ್ರತಿ ಮನೆಯನ್ನು ಬೆಳಗುತ್ತಿರುವವರು ಮಹಿಳೆಯರು.
ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸರೋಜಿನಿ ನಾಯ್ಡು, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಒನಕೆ ಓಬವ್ವ ಸೇರಿದಂತೆ ಅಸಂಖ್ಯಾತ ಮಹಿಳಾ ಸಾಧಕಿಯರು ನಮ್ಮ ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಅಪಾರವಾದದ್ದು. ಅವರ ಸಾಧನೆಗಳನ್ನು ಸ್ಮರಿಸುವುದೇ ನಮ್ಮೆಲ್ಲರ ಭಾಗ್ಯವಾಗಿದೆ. ಮಹಿಳಾ ಸಮೂಹ ಪುರುಷರಿಗಿಂತ ಹೆಚ್ಚಿನ ಮಟ್ಟದ ಬುದ್ಧಿಮತ್ತೆಯನ್ನು ಹೊಂದಿರುವುದರಿಂದ ಮುಂದಿನ ದಿನಗಳು ಮಹಿಳೆಯರಿಗೆ ವಿಪುಲ ಅವಕಾಶಗಳನ್ನು ನೀಡಲಿದೆ. ಮಹಿಳಾ ಸಮಾನತೆಗಾಗಿ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸಲು 12ನೇ ಶತಮಾನದ ಶರಣರ ಹೋರಾಟವೇ ಕಾರಣ ಎಂದು ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಕ್ರೀಡಾ ಮತ್ತು ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದ ಮಹಿಳೆಯರಿಗೆ ಪ್ರಮಾಣ ಪತ್ರ ಮತ್ತು ಬಹುಮಾನ ವಿತರಿಸಿದ್ರು. ಮಹಿಳೆಯರ ವಾಣಿಜ್ಯ ಉದ್ಯಮಗಳ ಅಭಿವೃದ್ಧಿಗಾಗಿ ಮಹಿಳಾ ಸಂಘಗಳ ಉತ್ಪಾದನೆ ಸಾಮಗ್ರಿಗಳು ಮಾರಾಟ ಮೇಳ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎನ್ ರಮೇಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವಿ ನವೀನ್ ಭಟ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪ ಕಾರ್ಯದರ್ಶಿ ಅತೀಕ್ ಪಾಷಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ವೆಂಕಟೇಶ ರೆಡ್ಡಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಮಾಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ ಸರ್ದಾರ್ ಆಕಸ್ಮಿಕ ಸಾವಿಗೆ ಸರ್ಕಾರ ಕಾಯಕ ನಿಧಿಯಿಂದ ತಕ್ಷಣ ಪರಿಹಾರವಾಗಿ 25,000 ಚೆಕ್ ನೀಡಲಾಗಿದ್ದು, ಇನ್ನು 2-3 ತಿಂಗಳಲ್ಲಿ 5 ಲಕ್ಷ ರುಗಳ ವಿಮೆ ಹಣ ಅವರ ಹೆಂಡತಿ ಖಾತೆಗೆ ಜಮೆಯಾಗಲಿದೆ ಎಂದು ಎಪಿಎಂಸಿ ಮಾರುಕಟ್ಟೆ ಕಾರ್ಯದರ್ಶಿ ಉಮಾದೇವಿ ಹೇಳಿದರು. ಚಿಕ್ಕಬಳ್ಳಾಪುರ ಎಂಜಿ ರಸ್ತೆಯಲ್ಲಿರುವ ತರಕಾರಿ, ಹೂವು ಮತ್ತು ಟೊಮೊಟೊ ಮಂಡಿ ಮಾರುಕಟ್ಟೆಯಲ್ಲಿ ಅಮಾಲಿಯಾಗಿ ಕೆಲಸ ಮಾಡುತ್ತಿರುವ ಸರ್ಕಾರಿ ಪರವಾನಗಿ ಪಡೆದ ಅಮಾಲರಿಗೆ ಅವರೇನಾದರೂ ತೀರಿಕೊಂಡ್ರೆ ಅವರ ಅವಲಂಬಿತ ಕುಟುಂಬಕ್ಕೆ ಸರ್ಕಾರ ಶವ ಸಂಸ್ಕಾರಕ್ಕೆ 25,000 ಹಾಗೂ ವಿಮೆ ಮೊತ್ತ 5 ಲಕ್ಷ ರುಗಳು ನೀಡಲಿದೆ. ಅದರ ಪ್ರಕಾರ ಇತ್ತೀಚೆಗೆ ಅಮಾಲಿ ಸರ್ದಾರ್ ಎನ್ನುವರು ತೀರಿಕೊಂಡ್ರು. ಈ ಹಿನ್ನೆಲೆಯಲ್ಲಿ ಅವರ ಮಕ್ಕಳಿಗೆ 25,000 ಚೆಕ್ ವಿತರಣೆ ಮಾಡಿದ್ದೇವೆ. ಇನ್ನು 5 ಲಕ್ಷ ವಿಮೆ ಹಣ ಮೃತ ವ್ಯಕ್ತಿಯ ಹೆಂಡತಿ ಖಾತೆಗೆ 2 ತಿಂಗಳಲ್ಲಿ ಜಮೆಯಾಗಲಿದೆ ಎಂದು ಮಾರುಕಟ್ಟೆ ಕಾರ್ಯದರ್ಶಿ ಉಮಾದೇವಿ ತಿಳಿಸಿದರು. ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಅಮಾಲರ ಪರವಾನಗಿ ಪಡೆದು ಏನು ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅಮಾಲರು, ಅವರು ಮೃತಪಟ್ಟ ಸಂದರ್ಭದಲ್ಲಿ ಶವ ಸಂಸ್ಕಾರಕ್ಕಾಗಿ ಕಾಯಕ ನಿಧಿ ಯೋಜನೆಯಡಿ 25,000 ಅವರಿಗೆ ಪರಿಹಾರ ಮೊತ್ತವನ್ನು ನೀಡಲಾಗುತ್ತೆ. ಅದನ್ನು ಇಂದು ಅವರ ಕುಟುಂಬದವರಿಗೆ ವಿತರಿಸಲಾಗಿದೆ ಅಂತ ಅವರು ನಮ್ಮಲ್ಲಿ ಅಮಾಲಿ ಲೈಸೆನ್ಸ್ ಪಡೆದಿದ್ದರು. ಅವರು ಮೊನ್ನೆ ತೀರಿ ಹೋಗಿದ್ದರು. ಅವರಿಗೆ ಇವತ್ತು ಕುಟುಂಬದವರಿಗೆ ನೀಡಲಾಗಿದೆ. ಅವರಿಗೆ ಗ್ರೂಪ್ ಟರ್ಮ್ ಇನ್ಶೂರೆನ್ಸ್ ಅಂತ ನಮ್ಮ ಕೃಷಿ ಮಾರಾಟ ಮಂಡಳಿ LIC ಸಹಯೋಗದೊಂದಿಗೆ ಅವರಿಗೆ 5 ಲಕ್ಷದ ಇನ್ಶೂರೆನ್ಸ್ ಅಮೌಂಟ್ ಕೂಡ ಬರುತ್ತೆ. ಈ ವೇಳೆ ಎಪಿಎಂಸಿ ಮಾರುಕಟ್ಟೆ ಅಮಾಲರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಹಾಗೂ ಕೆಲವು ಪದಾಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ವಡ್ಡೆಗೆರೆ ಶ್ರೀ ವೀರನಾಗಮ್ಮ ದೇವಾಲಯದಲ್ಲಿ ದಿನಾಂಕ 10/3/2026 ಭಾನುವಾರ ರಾತ್ರಿ ಕಳ್ಳತನವಾಗಿದ್ದು ಭಕ್ತರಲ್ಲಿ ಆತಂಕವನ್ನುಂಟು ಮಾಡಿತ್ತು. ಈ ಪ್ರಯುಕ್ತ ಯುಗಾದಿ ಹಬ್ಬದ ಮರುದಿನ ಜಾತ್ರೆ ನಡೆಯುವ ಬಗ್ಗೆ ಭಕ್ತಾದಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಅನುಮಾನಗಳಿದ್ದವು. ಈಗ ಆತಂಕವೆಲ್ಲ ದೂರವಾಗಿದ್ದು ದಿನಾಂಕ 10/3/2026 ಗುರುವಾರದಂದು ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ವಡ್ಡೆಗೆರೆ ವೀರನಾಗಮ್ಮ ದೇವಾಲಯದಲ್ಲಿ ಪುಣ್ಯ ಹೋಮ ಹವನ ಕಾರ್ಯಕ್ರಮವನ್ನು ನೆರವೇರಿಸಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬದ ನಂತರ ಮರುದಿನ ಜಾತ್ರೆ ನಡೆಯುತ್ತಿದ್ದು, ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಜಾತ್ರೆಗೆ ಬಂದು ಪೂಜೆ ಹಾಗೂ ಇಷ್ಟಾರ್ಥ ಹರಕೆ ಸಲ್ಲಿಸಿ ಅಮ್ಮಾಜಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಎಂದು
ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ರವರು ಸಾರ್ವಜನಿಕರಲ್ಲಿ ಮತ್ತು ಭಕ್ತಾದಿಗಳಲ್ಲಿ ಮನವಿ ಮಾಡಿದ್ದಾರೆ. ಶಿರಾ ನಗರದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿದ್ದು, ಈಗಾಗಲೇ ನೂರಾರು ರೈತರ ಆಸ್ತಿಗಳನ್ನು ನ್ಯಾಯಾಲಯದ ಆದೇಶದೊಂದಿಗೆ ಜಪ್ತಿ ಮಾಡುವ ಮುಖಾಂತರ ರೈತರನ್ನು, ಕೂಲಿ ಕಾರ್ಮಿಕರನ್ನು ಬೀದಿಗೆ ಎಳೆದು ತಂದಿದ್ದು, ಈ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಶಿರಾ ತಾಲೂಕಿನ ರೈತ ಸಂಘ ಪ್ರತಿಭಟನೆ ನಡೆಸಿದ್ರು. ಶಿರಾ ನಗರದ ಐಬಿ ವೃತ್ತದಿಂದ ಮೈಕ್ರೋ ಫೈನಾನ್ಸ್ಗಳ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಶಿರಾ ರೈತ ಸಂಘದ ತಾಲೂಕು ಅಧ್ಯಕ್ಷ ಗಿರೀಶ್ ಹಾಗೂ ಜಿಲ್ಲಾಧ್ಯಕ್ಷ ಆರಾಧ್ಯ ಸೇರಿದಂತೆ ರೈತ ಸಂಘದ ಎಲ್ಲ ಸದಸ್ಯರು ಹಾಗೂ ನೊಂದ ಕುಟುಂಬಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಪ್ರಯುಕ್ತ ಕೋಲಾರ ನಗರದ ಪಾಲಸಂದ್ರ ಲೇಔಟ್ ರಸ್ತೆಯಲ್ಲಿರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕೇಕ್ ಕತ್ತರಿಸಿ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರ ಸೇವಾ ಮನೋಭಾವ ಸಮಾಜದ ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಮತ್ತು ಪ್ರತಿಯೊಬ್ಬರಿಗೂ ಸಹ ಪ್ರೇರಣೆ ಮತ್ತು ಸ್ಫೂರ್ತಿದಾಯಕವಾಗಿದೆ. ಈ ನಿಟ್ಟಿನಲ್ಲಿ ಅವರ ಆದರ್ಶವನ್ನ ಮೈಗೂಡಿಸಿಕೊಂಡರೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಲು ದಾರಿದೀಪವಾಗುತ್ತದೆ ಎಂದು ನುಡಿದರು. ಇನ್ನು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಅವರ ಹೆಸರಿನಲ್ಲಿ ಆರ್ಎಲ್ ಜಾಲಪ್ಪ ಮೆಡಿಕಲ್ ಕಾಲೇಜು ವತಿಯಿಂದ ಆರೋಗ್ಯ ಶಿಬಿರವನ್ನು ಆಯೋಜಿಸುವ ಮೂಲಕ ಸಮಾಜಮುಖಿ ಕಾರ್ಯದ ಮೂಲಕ ಗೌರವ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ನಗರದ ಮಹಿಳಾ ಠಾಣೆ ವೃತ್ತ ನಿರೀಕ್ಷಕಿ ವೇದಾವತಿ, ಗಲ್ಪಿಟಿ ಸಬ್ ಇನ್ಸ್ಪೆಕ್ಟರ್ ವಿಠಲ್, ವೆಂಕಟೇಶ್ ಕೊಂಡಿ, ಮೆಹಂದಿ, ಜನಾರ್ದನ್, ಶಶಿ, ಲೋಕೇಶ್, ಅಮಿತ್, ಸಂಜಯ್, ಸುರೇಶ್ ಮುಂತಾದವರು ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರವರ ಕಂಚಿನ ಪುತ್ಥಳಿ ಹಾಗೂ ಕಲ್ಲಿನ ಮಂಟಪದ ಲೋಕಾರ್ಪಣೆಯನ್ನು ಏಪ್ರಿಲ್ 6ರಂದು ನಡೆಯಲಿದೆ ಎಂದು ಶ್ರೀ ಜಗಜ್ಯೋತಿ ಬಸವೇಶ್ವರ ಕಂಚಿನ ಪ್ರತಿಮೆ ಅನಾವರಣ ಸಮಿತಿಯ ಅಧ್ಯಕ್ಷ ರಾಮೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉದ್ಘಾಟನೆಗೆ ಸುಸೂರು ಮಠದ ಶ್ರೀ ಜಗದ್ಗುರು ಸ್ವಾಮೀಜಿ, ಸಿದ್ಧಗಂಗಾ ಜಗದ್ಗುರು ಭಾಗಿಯಾಗಲಿದ್ದಾರೆ. ಜಿಲ್ಲೆಯ ಎಲ್ಲ ಮಠಾಧೀಶರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಉಸ್ತುವಾರಿ ಸಚಿವರು, ರಾಷ್ಟ್ರೀಯ ಮತ್ತು ರಾಜ್ಯಾಧ್ಯಕ್ಷರು ಸಹ ಉಪಸ್ಥಿತಿಯಲ್ಲಿರಲಿದ್ದಾರೆ. ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನಡೆಯುವ ಕಾರ್ಯಕ್ರಮವಾಗಿರುವುದರಿಂದ ಪ್ರೋಟೋಕಾಲ್ನಂತೆ ನಡೆಯುತ್ತದೆ. ಇದಕ್ಕೆ ನಮ್ಮ ಸಮಾಜವೂ ಸಹ ಕೈ ಜೋಡಿಸುತ್ತಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಕಂಚಿನ ಪ್ರತಿಮೆ ಅನಾವರಣ ಸಮಿತಿಯ ಗೌರವ ಅಧ್ಯಕ್ಷ ವಿಜಯಪುರ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್, ಖಜಾಂಚಿ ಎಸ್ ನಾಗೇಶ್, ಉಪಾಧ್ಯಕ್ಷ ಜಗದೀಶ್, ಎಸ್ ವಿರೂಪಾಕ್ಷಯ್ಯ ಇತರರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭಾರಿ ಅವಾಂತರ ಸೃಷ್ಟಿಸಿದ ವರ್ಷದ ಮೊದಲ ಮಳೆ, ಗುಡುಗು ಸಮೇತ ಬಿದ್ದ ಆಲಿಕಲ್ಲು ಮಳೆಗೆ ದ್ರಾಕ್ಷಿ, ದಾಳಿಂಬೆ ನಷ್ಟ. ಒಂದೇ ದಿನಕ್ಕೆ ಸುಸ್ತು ಹೊಡೆದು ಹೋದ ರೈತಾಪಿ ವರ್ಗ. ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ 57ನೇ ಹುಟ್ಟುಹಬ್ಬಕ್ಕೆ ಸಾರ್ವಜನಿಕರಿಗೆ ಭರ್ಜರಿ ಬಾಡೂಟ. ವೃದ್ಧಾಶ್ರಮದಲ್ಲೂ ಹೋಳಿಗೆ ಊಟ ಹಾಕಿಸಿ ವೃದ್ಧರಿಂದ ಸಚಿವರಿಗೆ ಹ್ಯಾಪಿ ಬರ್ತ್ಡೇ ಸಂದೇಶ. ರಕ್ಷಣಾ ಸಾಧನ ಮುಂಜಾಗ್ರತೆ ಇಲ್ಲದೆ ಗ್ರಾಮ ಪಂಚಾಯಿತಿ ಓವರ್ ಹೆಡ್ ಟ್ಯಾಂಕ್ ಸ್ವಚ್ಛ ಮಾಡಲು ಹೋಗಿ ಆರೋಗ್ಯ ಕೈಕೊಟ್ಟು ಆಪರೇಟರ್ ಸಾವು. ಪಿಡಿಒ ವಿರುದ್ಧ ಕಾನೂನು ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯ. ಯರುವಹಳ್ಳಿ ಗ್ರಾಮದಲ್ಲಿ ಜನಿಸಿದ 9ನೇ ಶತಮಾನದ ರಾಷ್ಟ್ರಕೂಟ ದೊರೆಯ ಆಸ್ಥಾನ ಪಂಡಿತರಾಗಿದ್ದ ಶ್ರೀ ಕುಮುದೆಂದು ಮುನಿಗಳಿಂದ ರಚಿತ ಸಿರಿಭೂವಲಯ ಕೃತಿ ಜಗತ್ತಿನಲ್ಲೇ ವಿಸ್ಮಯ ಗ್ರಂಥ. ಪ್ರೊಫೆಸರ್ ಶುಭಾಚಂದ್ರ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.